ಇನ್ನು ವಿಜಯ್ ಅವರ ಪ್ರಮಾಣ ವಚನಕ್ಕೆ ಸಾಕ್ಷಿ ಆಗ್ತಾರಾ ರಾಹುಲ್ ಖರ್ಗೆ ಅನ್ನುವಂತಹ ಪ್ರಶ್ನೆ ಇದೆ. ಪ್ರಮಾಣ ವಚನಕ್ಕೆ ಆಗಮಿಸುವಂತೆ ರಾಹುಲ್ ಗಾಂಧಿ ಅವರಿಗೆ ಇನ್ವೈಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಆಹ್ವಾನ ಕೊಟ್ಟಿದ್ದಾರೆ ವಿಜಯ್ ಅವರು. ನಾಳೆ ಚೆನ್ನೈನಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಹೀಗಾಗಿ ಈ ಒಂದು ಪ್ರಮಾಣ ವಚನ ಸ್ವೀಕಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹಾಗೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಕ್ಷಿ ಆಗ್ತಾರಾ ಈ ಒಂದು ಕಾರ್ಯಕ್ರಮಕ್ಕೆ. ಈಗ ಆಲ್ರೆಡಿ ಅವರಿಗೆ ಬನ್ನಿ ಅಂತೇಳಿ ಇನ್ವೈಟ್ ಮಾಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ನಾಳೆ ವಿಜಯ್ ಅವರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅಲ್ಲಿಗೆ ಮುಂಚೆನೇ ಒಂದಷ್ಟು ಕ್ಯಾಲ್ಕುಲೇಷನ್ಸ್ಗಳಿತ್ತು. ಯಾಕಂತಂದರೆ ಈಗ ಮ್ಯಾಜಿಕ್ ನಂಬರ್ ಏನು 118 ಬೇಕಿತ್ತಲ್ಲ, ಆ ಸಂದರ್ಭದಲ್ಲಿ TVK ಪಕ್ಷಕ್ಕೆ ಇದ್ದಂತಹ ಆಯ್ಕೆಯ ಪ್ರಕಾರನೇ ಅಲ್ಲಿ ಕಾಂಗ್ರೆಸ್ನ ಸಪೋರ್ಟ್ ತಗೊಂಡು ಈಗ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ಅದರ ಜೊತೆಗೆ ಈಗ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರು ಈ ಒಂದು ವಿಜಯ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರಾ ಅನ್ನುವಂಥದ್ದು ಒಂದು ಕುತೂಹಲ ಇದೆ, ಒಂದು ಪ್ರಶ್ನೆ ಇದೆ. ಯಾಕಂತಂದರೆ ಈಗ ಅವರಿಗೆ ಆಲ್ರೆಡಿ ಆಹ್ವಾನ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಸೊ ಅಲ್ಲಿಗೆ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ನಾಳೆ ಏನು ಪಟ್ಟಾಭಿಷೇಕ ನಡೆಯುತ್ತೆ, ಅಂದರೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ, ಆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಬಹುಶಃ ಈಗ ತಮಿಳುನಾಡಲ್ಲಿ TVK ಪಕ್ಷ ಏನೀಗ ನೂತನವಾಗಿ ಸರ್ಕಾರವನ್ನು ರಚನೆ ಮಾಡ್ತಾ ಇದೆ, ಅದರಲ್ಲೂ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೆ ಬೆಂಬಲವನ್ನು ಸೂಚಿಸಿದೆ. ಸೊ ಸಹಜವಾಗಿ ಅವರು ನಾಳೆ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೂಡ ಹೊರಬರುತ್ತೆ. ಈಗ ನಾಳೆ ಮುಹೂರ್ತ ಫಿಕ್ಸ್ ಆಗಿದೆ.